ನಾಳೆ ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯ ದಿಢೀರ್ ದೆಹಲಿ ಪ್ರಯಾಣವನ್ನ ಕೈಗೊಳ್ತಾ ಇದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ದೆಹಲಿಗೆ ಏಕಕಾಲಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ಕಾಲ್ತುಳಿತ ಪ್ರಕರಣ ಸಂಬಂಧ ಹೈಕಮಾಂಡ್ಗಾಗಲೇ ವರದಿಯನ್ನ ಕೇಳಿದೆ. ಬೆಳಗ್ಗೆ 7ಕ್ಕೆ ಕೆಂಪೇಗೌಡ ಏರ್ಪೋರ್ಟ್ನಿಂದ ಸಿಎಂ ದೆಹಲಿಗೆ ಪ್ರಯಾಣ ಮಾಡುತ್ತಿದ್ದಾರೆ. ಕೇಂದ್ರ ಸಚಿವರು ಕಾಂಗ್ರೆಸ್ ವರಿಷ್ಠರನ್ನ ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಭೇಟಿ ಆಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನಾಳೆ ಸಂಜೆ 5 ಗಂಟೆಗೆ ವಾಪಸ್ ಬೆಂಗಳೂರಿಗೆ ದೆಹಲಿಯಿಂದ ಅವರು ಬರ್ತಿದ್ದಾರೆ. ಸೊ ಒನ್ ಡೇ ಟ್ರಿಪ್ ಅನ್ನ ನಾಳೆ ಸಿಎಂ ಸಿದ್ದರಾಮಯ್ಯ ಕೈಗೊಳ್ತಾ ಇರೋದು ರಾಷ್ಟ್ರ ರಾಜಧಾನಿ ದೆಹಲಿಗೆ. ಅಲ್ಲಿ ಭೇಟಿ ಕೊಟ್ಟ ನಂತರ ಕಾಂಗ್ರೆಸ್ ವರಿಷ್ಠರನ್ನ ಭೇಟಿ ಆಗ್ತಾ ಇದ್ದಾರೆ. ಜೊತೆಗೆ ಕೇಂದ್ರ ಸಚಿವರನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಲಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಏಕಕಾಲಕ್ಕೆ ನಾಳೆ ಬೆಳಗ್ಗೆ ಕೆಂಪೇಗೌಡ ಏರ್ಪೋರ್ಟ್ನಿಂದ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಬಹುಶಃ ಯಾವ ರೀತಿಯಾಗಿ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಸರ್ಕಾರ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡಿದೆ, ಜೊತೆಗೆ ಯಾಕಾಗಿ ಪ್ರಕರಣ ಆಯಿತು, ಯಾರ ಲೋಪದೋಷ ಇದೆ, ಇದೆಲ್ಲದರ ಕುರಿತಾಗಿ ಹೈಕಮಾಂಡ್ ವರದಿಯನ್ನು ಕೇಳಿತ್ತು. ಸೊ ಈ ಒಂದು ಭೇಟಿ ಸಂದರ್ಭದಲ್ಲಿ ಹೈಕಮಾಂಡ್ಗೆ ವರದಿಯನ್ನು ತಲುಪಿಸುವಂಥ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯ ಮಾಡ್ತಾರೆ. ಅದರ ಜೊತೆಗೆ ಸರ್ಕಾರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರನ್ನು ಕೂಡ ಸಿಎಂ ಸಿದ್ದರಾಮಯ್ಯ ನಾಳೆ ಭೇಟಿ ಆಗ್ತಿದ್ದಾರೆ. ಇದೆಲ್ಲ ಕಾರ್ಯಕ್ರಮ ಮುಗಿದ ನಂತರ ನಾಳೆ ಸಂಜೆ 5 ಗಂಟೆಗೇನೆ ವಾಪಸ್ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸೊ ಇವಿಷ್ಟು ನಾಳೆ ಸಿಎಂ ಸಿದ್ದರಾಮಯ್ಯ ಅವರ ದೆಹಲಿಯ ಟೂರ್ ಪ್ರೋಗ್ರಾಮ್ ಏನಿದೆ ಅದರ ಒಂದು ಶೆಡ್ಯೂಲ್. ಸೊ ಏನೊಂದು ಕಾಲ್ತುಳಿತ ಪ್ರಕರಣ ಇಡೀ ದೇಶದಾದ್ಯಂತ ಸಂಚಲನ ಮೂಡಿಸಿತ್ತು, ಅದರ ಕುರಿತಾಗಿ ಆಬ್ವಿಯಸ್ ಆಗಿ ಕಾಂಗ್ರೆಸ್ ಹೈಕಮಾಂಡ್ ಕೇಳುತ್ತೆ ವರದಿಯನ್ನು. ಯಾಕೆ ಹಿಂಗಾಯಿತು, ಯಾರ ಒಂದು ಕರ್ತವ್ಯ ಲೋಪದಿಂದ ಹಿಂಗಾಯಿತು, ಸರ್ಕಾರದ ಪಾತ್ರ ಏನು, ಏನಾದರೂ ಲೋಪ ಇದೆಯಾ, ಇದೆಲ್ಲದರ ಕುರಿತಾಗಿ ಒಂದು ರಿಪೋರ್ಟನ್ನು ಕಾಂಗ್ರೆಸ್ನ ಹೈಕಮಾಂಡ್ ಕೇಳಿತ್ತು. ಹಾಗೂ ಹೈಕಮಾಂಡ್ಗೆ ಆ ಒಂದು ವರದಿಯನ್ನು ತಲುಪಿಸುವಂಥ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯ ನಾಳೆ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.